ಪಾರ್ವತಿ, ದೊಡ್ಡ ಯಜಮಾನ್ರೆ, ಅಳ್ತಾ ಇದೆಯಾ? ಇಲ್ಲ ದೊಡ್ಡ ಯಜಮಾನ್ರೆ. ನಿನ್ನ ಮುಖ ನೋಡಿದ್ರೆ, ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ ನಿನಗೆ ಬೇಜಾರಾಗಿದೆ ಅಂತ. ಏನಾಯಿತು ಪಾರ್ವತಿ? ಮೊದಲನೇ ಸತಿ ಅಖಿಲಮ್ಮ ಅವ್ರಿಗೆ ನನ್ನ ಕೈಯಾರೆ ಊಟ ಬಡಿಸೋ ಯೋಗ ಸಿಕ್ಕಿತ್ತು. ಆದರೆ ಆ ಯೋಗನೂ ಕಳ್ಕೊಂಡೆ. ಊಟಕ್ಕೆ ಅಂತ ಕೂತವರು ಊಟ ಮಾಡದೆ ಎದ್ದು ಹೊಟ್ಟೋದ್ರು. ತುಂಬ ನೋವಾಗ್ತಿದೆ. ಇದಕ್ಕೆಲ್ಲ ಚಿಕ್ಕ ಯಜಮಾನ್ರೆ ಕಾರಣ. ಯಾಕೆ ಅವ್ರು ಈ ರೀತಿ ಹಠ ಹಿಡಿತಿದ್ದಾರೆ? ಯಾಕೆ ಅಖಿಲಮ್ಮ ಅವ್ರ ಮಾತು ಕೇಳ್ತಾ ಇಲ್ಲ? ನಿನಗೆ ಅಮ್ಮ ಅಂದರೆ ತುಂಬ ಇಷ್ಟ ಅಲ್ವಾ? ಬರೀ ಇಷ್ಟನಾ? ದೇವ್ರನ್ನ ಬರೀ ಮನಸ್ಸಲ್ಲಿಟ್ಟು ಪ್ರೀತಿಸ್ತಾರಾ, ಹೃದಯದಲ್ಲಿಟ್ಟು ಪೂಜಿಸ್ತಾರೆ? ಹಾಗೆ ಅಖಿಲಮ್ಮವ್ರು ನನಗೆ. ನಮ್ಮೂರು ದೇವಸ್ಥಾನದಲ್ಲಿ ದೇವಿ ಹೇಗೋ, ಈ ದೇವಸ್ಥಾನದಲ್ಲಿ ಅಖಿಲಮ್ಮವ್ರು ಹಾಗೆ. ಆ ದೇವತೆಯಿಂದ ತಾನೇ ನಾವೆಲ್ಲ ನೆಮ್ಮದಿಯಾಗಿರೋದು, ನೂರಾರು ಕುಟುಂಬಕ್ಕೆ ಆಸರೆ ಸಿಕ್ಕಿರೋದು. ಅನ್ನ ಕೊಡೋ ಅನ್ನದಾತೆ ಮೊದಲು ನೆಮ್ಮದಿಯಾಗಿ ತಿನ್ಬೇಕಲ್ವ ದೊಡ್ಡ ಯಜಮಾನ್ರೆ? ಅವ್ರು ನೆಮ್ಮದಿಯಾಗಿ ತಿಂದರೆ ತಾನೇ ನಮಗೆ ಪ್ರಸಾದ ಸಿಗೋದು. ಅವ್ರು ನೆಮ್ಮದಿಯಿಂದ ಊಟ ಮಾಡಬೇಕು ಅಂದರೆ ಪ್ರೀತು ದಿಶಾ ಒಂದಾಗಬೇಕು. ಸ್ವಲ್ಪ ದಿನಗಳಿಂದ ಅಮ್ಮನ ಮನಸ್ಸು ಸರಿ ಇಲ್ಲ. ಆದರೂ ಮನೆಯವರೆಲ್ಲ ಉಪವಾಸ ಇರಬಾರ್ದು ಅಂತ ಡೈನಿಂಗ್ ಟೇಬಲ್ ಹತ್ರ ಬಂದು ಹೋಗ್ತಾರೆ. ಮನಸ್ಸು ತುಂಬ ಭಾರ ಇರಬೇಕಾದ್ರೆ ಹಸು ಗೊತ್ತಾಗಲ್ಲ ಅಲ್ವಾ ಪಾರ್ವತಿ? ಅಮ್ಮವ್ರ ಮನಸ್ಸಿನ ಭಾರ ನಾನು ಇಳಿಸ್ತೀನಿ. ಚಿಕ್ಕ ಯಜಮಾನ್ರನ್ನ ದಿಶಾ ಅಮ್ಮವ್ರನ್ನ ನಾನು ಒಂದು ಮಾಡ್ತೀನಿ. ಇನ್ ಕೇಸ್ ನಿನಗದು ಸಾಧ್ಯ ಆದರೆ ಅಮ್ಮನ ಮನಸ್ಸಲ್ಲಿ ನಿನಗೊಂದು ಸ್ಪೆಷಲ್ ಜಾಗ ಸಿಗುತ್ತೆ. ಅದನ್ನು ಸಾಧ್ಯ ಮಾಡೋದಕ್ಕೆ ಯಾವ ಕಷ್ಟ ಬೇಕಾದರೂ ಎದುರಿಸ್ತೀನಿ ದೊಡ್ಡ ಯಜಮಾನ್ರೆ. ಏನೇ ಕಷ್ಟ ಆದರೂ ನಿನ್ನ ಜೊತೆಯಾಗಿ ನಾನಿರ್ತೀನಿ. ಸರಿ, ಲೇಟ್ ಆಯಿತು, ನೀನು ಮನೆಗೆ ಹೋಗು, ನಾಳೆ ಮಾತಾಡೋಣ. ಸರಿ ದೊಡ್ಡ ಯಜಮಾನ್ರೆ. ಪಾರ್ವತಿ, ನೀನು ಊಟ ಮಾಡಿಲ್ಲ ಅಲ್ವಾ? ಅದು ನಿಜ ಹೇಳು ಪಾರ್ವತಿ, ನೀನು ಊಟ ಮಾಡಿದೀಯಾ? ಇಲ್ಲ ಪಾರ್ವತಿ, ಹಾಗೆಲ್ಲ ಹೊಟ್ಟೆ ಹಸ್ಕೊಂಡಿರಬಾರ್ದು. ಹೋಗಿ ಊಟ ಮಾಡು. ಅದು ನಾನು ಹೇಳ್ತಾ ಇದ್ದೀನಲ್ವಾ, ಹೋಗು. ಸರಿ ದೊಡ್ಡ ಯಜಮಾನ್ರೆ. ಬ್ರೋ, ಏನು ಬ್ರೋ ಇದೆಲ್ಲ? ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಪ್ರೀತು ರೂಮ್ಗೆ ಸಲಾಡ್ ಕಳಿಸಿ. ಬ್ರೋ, ನಾನು ನಿಜವಾಗ್ಲೂ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಬ್ರೋ. ಟೆನ್ಷನ್ ಆಗಬೇಡ ಪ್ರೀತು. ನೀನು ಕುಡಿಯಲ್ಲ ಅಂದರೆ ನನಗೆ ಸಂತೋಷನೇ ಪ್ರೀತು. ಆದರೆ ನೀನು ಬೇಜಾರು ಮಾಡಿಕೊಂಡು ಮುಖ ಈ ಥರ ಸಪ್ಪಗೆ ಹಾಕ್ಕೊಂಡಿದ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಇದನ್ನು ತಂದಿದ್ದೀನಿ, ತಗೋ. ಇದನ್ನು ಕುಡಿದು ನಿನ್ನ ಮನಸ್ಸಲ್ಲಿ ಅದು ಏನೇನಿದೆಯೋ ಎಲ್ಲ ಹೇಳು. ಅದು ಏನೇ ಪ್ರಾಬ್ಲಮ್ ಇದ್ದರೂ ನಾನು ಸೊಲ್ಯೂಷನ್ ಕಂಡುಹಿಡಿತೀನಿ.
ಕೂತ್ಕೋ. ಬೇಡ ಬ್ರೋ ಪ್ಲೀಸ್. ಪರವಾಗಿಲ್ಲ, ಕೂತ್ಕೋ. ನಿನ್ನ ಮನಸ್ಸು ಭಾರ ಆಗಿದೆ, ಹಗುರ ಆಗಲಿ ಅಂತಲೇ ಇದನ್ನು ತಂದಿರೋದು. ನೀನು ಯಾವಾಗಲೂ ಚೇಷ್ಟೆ ಮಾಡಿಕೊಂಡು ತರಲೆ ಮಾಡ್ಕೊಂಡಿದ್ರೆ ನನಗಿಷ್ಟ ಪ್ರೀತು. ತಗೋ. ಬ್ರೋ ಪರವಾಗಿಲ್ಲ, ತಗೋ ಪ್ರೀತು. ನೀನು ತುಂಬ ಫೋರ್ಸ್ ಮಾಡ್ತಿದ್ದೆ ಅಂತ ತೊಗೊಳ್ತೀನಿ. ಥ್ಯಾಂಕ್ಸ್ ಬ್ರೋ. ಪ್ರೀತು, ಇವತ್ತು ನಿನ್ನ ಅಣ್ಣ ಅನ್ನೋದನ್ನು ಮರೆತು ಬೆಸ್ಟ್ ಫ್ರೆಂಡ್, ವೆಲ್ ವಿಷರ್ ಅಂದ್ಕೊಂಡು ನಿನ್ನ ಫೀಲಿಂಗ್ಸ್ ಹಂಚ್ಕೊ. ಹೇಳು, ನಿನಗೆ ದಿಶಾ ಅಂದರೆ ಯಾಕೆ ಇಷ್ಟ ಇಲ್ಲ? ಸುಳ್ಳು, ಮೋಸ, ದಗ, ವಂಚನೆ, ಗರ್ವ, ಕೊಬ್ಬು. ಒಂದು ಒಳ್ಳೆ ಹುಡುಗಿಗೆ ಏನೇನು ಕ್ವಾಲಿಟೀಸ್ ಇರಬಾರ್ದೋ ಅವಳಲ್ಲಿ ಎಲ್ಲ ತುಂಬಿ ತುಳುಕಾಡ್ತಿದೆ ಬ್ರೋ. ಅವಳನ್ನ ತಡ್ಕೊಳೋಕ್ಕಾಗಲ್ಲ ಬ್ರೋ. ಕ್ವಾಟ್ಲೆ, ಹೆವಿ ಕ್ವಾಟ್ಲೆ. ಒಂದು ವೇಳೆ ದಿಶಾ ಅವಳ ಗುಣಗಳನ್ನ ಬದಲಾಯಿಸ್ಕೊಂಡು ವಾಪಸ್ ಬಂದರೆ ನೀನು ಒಪ್ಕೋತೀಯಾ? ಸಾರಿ ಬ್ರೋ, ಅವಳ ಹೆಸರು ಕೇಳ್ತಿ ನನಗೆ ಪಿತ್ತ ನೆತ್ತಿಗೆ ಇರುತ್ತೆ. ಅವ್ಳು ಬದಲಾಗ್ತೆ ಅಂತ ಹೇಳ್ತಿದ್ದೆ ಅಲ್ವಾ ನೀನು? ಭ್ರಮೆ ಬ್ರೋ. ಅವಳು ಬದಲಾಗೋ ಚಾನ್ಸೇ ಇಲ್ಲ. ಅವಳು ಬದಲಾಗಲ್ಲ ಅನ್ನೋದು ಭ್ರಮೆ ಆದರೂ ನೀನು ಬದಲಾಗ್ತೀಯ ಅನ್ನೋ ನಂಬಿಕೆ ನನಗಿದೆ ಪ್ರೀತು. ಹೇಳು, ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತಲೇ ಪಾರ್ವತಿ ಹೆಸರು ಹೇಳ್ದ್ಯಾ ಅಥವಾ ಅವಳ ಮೇಲೆ ಪ್ರೀತಿ ಗೀತಿ ಏನೋ? ಬ್ರೋ ಪ್ಲೀಸ್ ಬ್ರೋ, ಪಾಪದ ಹುಡುಗಿ ಬ್ರೋ ಪಾರ್ವತಿ. ಅವಳಿಗೇನೂ ಗೊತ್ತಾಗಲ್ಲ. ಯಾವಾಗ ನೋಡಿದ್ರು ಅಖಿಲಮ್ಮ 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 ಅಂತ ನಮ್ಮ ಮಾಮ್ದೇ ಧ್ಯಾನ. ಅವಳನ್ನ ಪ್ರೀತಿಸೋದಲ್ಲ, ಆದರೆ ಯೋಚನೆ ಮಾಡೋದು ತಪ್ಪು ಬ್ರೋ, ತಪ್ಪು. ನಾನೇ ತಪ್ಪು ಮಾಡಿದ್ದು ಬ್ರೋ, ನಾನೇ ತಪ್ಪು ಮಾಡಿದ್ದು. ಪಾರ್ವತಿ ಏನು ತಪ್ಪು ಮಾಡಲೇ ಇಲ್ಲ, ಎಲ್ಲರೂ ಅವಳನ್ನ ಬಯಸಿದ್ದಾರೆ. ನಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇದು ನಾನೇ ಸರಿ ಮಾಡ್ತೀನಿ, ಹೆಂಗಾರ ಮಾಡಿ ಸರಿ ಮಾಡ್ತೀನಿ. ಅದಕ್ಕೆ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಬ್ರೋ, ನಾನು ಸರಿ ಮಾಡ್ತೀನಿ. ಸುಮ್ಮನೆ ಎಮೋಷ್ನಲಾಗಿ ಮಾತಾಡಬೇಡ ಪ್ರೀತು. ನಮ್ಮ ಸ್ಟಾಫಲ್ಲೇ ಒಳ್ಳೆ ಹುಡುಗನ ನೋಡಿ ಪಾರ್ವತಿಗೆ ಮದುವೆ ಮಾಡೋಣ ಅಂತ ಅಮ್ಮನೇ ಹೇಳಿದಾರಲ್ವಾ. ನಾವೇ ಮುಂದೆ ನಿಂತು ಪಾರ್ವತಿಗೆ ಮದುವೆ ಮಾಡಿಸೋಣ. ಏನು ಬ್ರೋ, ಇಷ್ಟೆಲ್ಲ ಆದಮೇಲೆ ಅವಳು ಯಾರು ಬ್ರೋ ಮದುವೆ ಆಗ್ತಾರೆ? ಪಾಪ ಬ್ರೋ.